ಬೈಕ್ ಟ್ಯಾಕ್ಸಿ ಸೇವೆ ಕುರಿತಾಗಿ ಕೇಂದ್ರ ಸರ್ಕಾರ ಮಹತ್ವದ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದೆ. ರಾಜ್ಯ ಸರ್ಕಾರಗಳು ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಗಳ ಮೂಲಕ ಬಳಕೆಗೆ ಅನುಮತಿ ನೀಡಬಹುದು ಅಂತ ತಿಳಿಸಿದೆ. ಹೊಸ ಮಾರ್ಗಸೂಚಿಗಳ ಅಡಿಯಲ್ಲಿ ಸುರಕ್ಷತೆ, ಸವಾರರ ಆನ್ಬೋರ್ಡಿಂಗ್, ವಿಮೆ ಮತ್ತು ಇತರ ಷರತ್ತುಗಳನ್ನು ಸಹ ಪಾಲಿಸಬೇಕು ಅಂತ ಹೇಳಿದೆ. ಮತ್ತೊಂದು ಕಡೆ ಓಲಾ, ಉಬರ್ ನಂತರ ಅಗ್ರಿಗೇಟರ್ ಕಂಪನಿಗಳು ಪೀಕ್ ಟೈಮ್ನಲ್ಲಿ ಮೂಲ ಬೆಲೆಗಿಂತ ದುಪ್ಪಟ್ಟು ದರ ವಿಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲದೆ ಸವಾರರಿಗೆ ರದ್ದುಗೊಳಿಸೋದಕ್ಕೆ ಮತ್ತು ಚಾಲಕ ಅಥವಾ ಪ್ರಯಾಣಿಕರಿಗೆ ರದ್ದು ಮಾಡಿದರೆ ₹100 10% ಅಂತೆ ದಂಡ ವಿಧಿಸಬಹುದು ಅಂತ ಹೇಳಿದೆ. ಯಾವ್ಯಾವುದೋ ಅಗ್ರಿಗೇಟರ್ಗಳ ಕಂಪನಿಗಳದೇ, ರ್ಯಾಪಿಡೋ, ಉಬರ್, ಓಲಾ, ಇದಕ್ಕೆಲ್ಲ ಪರ್ಮಿಷನ್ಗೆ ಕೇಂದ್ರ ಸರ್ಕಾರನೇ ಎಲ್ಲ ಮಾಡೋದಾದರೆ ನನ್ನ ಪ್ರಕಾರ ಎಲ್ಲ ರಾಜ್ಯ ಸರ್ಕಾರನೂ ಡಿಸ್ಮಿಸ್ ಮಾಡ್ಬೋದಪ್ಪ. ನೀವೇ ನಡೆಸ್ಕೊಂಡು ಹೋಗ್ಬೋದು ಕೇಂದ್ರ ಸರ್ಕಾರದವರ ಇಡೀ ದೇಶನ. ಅಲ್ಲ, ಅದು ಈಗ ರಾಜ್ಯ ಸರ್ಕಾರಗಳು ತೀರ್ಮಾನ ತಗೊಳ್ಳಿ, ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದು. ಹಾಗಿದ್ರೆ ಡಬಲ್ ಪರ್ಮಿಷನ್ ಯಾಕೆ ಕೊಟ್ರಿ? ಮಣತಿನ ಕೊಟ್ರ? ಅದೇನು ಗ್ರೇಟ್ ಜನಬೆಂಬಲ ಸಿಗಬೇಕಾದಂತಹ ಜನಪರ ನೀತಿಯ ನಿತಿನ್ ಗಡ್ಕರಿ ಸ್ಕೀಮಾ ಇದು? ಆ ರೋಡ್ ಮಾಡಿದ್ರು ಗುಡ್ ಮ್ಯಾನ್ ಅಂದ್ಬಿಟ್ಟು ಇದು ಮಾಡಿ ಡಬಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಚ್ ಟೈಮಲ್ಲಿ. ಇದು ಒಂದು ಕಡೆ ಡಬಲ್ ಕೊಡೋದು, ಇನ್ನೊಂದು ಕಡೆ ಪೆಟ್ರೋಲ್ ರೇಟು ಬ್ಯಾರಲಲ್ಲಿ ಇಳಿಸದೇ ಇರೋದು, ಇನ್ನೊಂದು ಕಡೆ ಬಾಯಿಗೆ ಬಂದಂಗೆ GST ಹಾಕಿ ಪ್ರಾಣ ತಿಂದು ಬಿಡೋದು, ಈಗೇನೋ ಇಳಿಸ್ತೀವಿ ಅನ್ನೋದು, ಇನ್ನೊಂದು ಕಡೆ ಟೋಲು ಬಾಯಿಗೆ ಬಂದಂಗೆ ಯಾವಾಗ ಇಷ್ಟ ಬಂದಂಗೆ ಎತ್ಕೋತಾರೆ. ಒಂದು ₹6, ₹8, ₹10, ₹16 ಅನ್ಕೊಂಡು ಯಾಕೆ ಎತ್ತಿದ್ರು ಯಾವನಿಗೂ ಗೊತ್ತಿಲ್ಲ. ಎತ್ತೋದು, ಮಾತಾಡೋದು ಮಾತ್ರ ಇದಕ್ಕಿಂತ ಜನಪರ ಸರ್ಕಾರ ಇನ್ನೊಂದಿಲ್ಲ. ಹೆಚ್ಚಿಗೆ ಮಾತಾಡಿದ್ರು ಕೇಳಿ, ಯಾವನು ಹೇಳಿದವನು ನಿಮಗೆ ದೇಶಪ್ರೇಮಿನ ನೀನು? ಪಾಕಿಸ್ತಾನಕ್ಕೆ ಹೋಗಿ ನೀನು ಬಿಡೋದು. ಇದ್ಯಾವ ಜನಪರದ ತೀರ್ಮಾನ? ಹೌ ಕ್ಯಾನ್ ಸರ್ಜ್ ಇದು 2 times? ಇದು ಮಧ್ಯಮ ವರ್ಗದ್ದು ಹೊಡೆಯೋದು ಏಟನ್ನು. ಇನ್ನೊಂದು ಕಡೆ ಆಯಿತು, ಪಲ್ಯೂಷನ್ನು, ಕಂಟ್ರೋಲು ಎಲ್ಲ ಸರಿ, 10 ವರ್ಷದ ಗಾಡಿ ಎತ್ಬಿಡು ಅನ್ನೋದು. ನಿಮ್ಮ ಸರ್ಕಾರಗಳಲ್ಲಿ ಎಷ್ಟು ವರ್ಷದ ಗಾಡಿಗಳಿವೆ ತೆಕ್ಕೊಂಡು ನೋಡಿ. ನಿಮ್ಮ ಗಂಟೆನ ಹೋಗಬೇಕು ನಿಮಗೆ ಯಾವೊಂದೋ ಕಾಸಲ್ಲಿ ಗಾಡಿ ತೊಗೊಂಬಂದು ನಿಲ್ಸೋಕ್ಕೆ. 10 ವರ್ಷದ್ದು ಡೀಸೆಲ್ ಗಾಡಿ ಡಮಾರು, 15 ವರ್ಷದ್ದು ಪೆಟ್ರೋಲ್ ಗಾಡಿ ಡಮಾರ್ ಅಂತೆ ಎತ್ಬಿಡೋದು. ಆಯಿತು, ಎತ್ತಿ, ಅದಕ್ಕಲ್ಲ, ಅದಕ್ಕೇನೋ ಪರಿಸರದಕ್ಕೆ ಯಾವತ್ತೋ ಒಂದಿನ ಸ್ಕ್ರ್ಯಾಪ್ ಆಗಬೇಕು ಎಲ್ಲ ಗಾಡಿಗಳುವೆ. ಸ್ಕ್ರ್ಯಾಪ್ ಪಾಲಿಸಿನೇ ಇರುತ್ತೆ ಒಂದು. ಎಲ್ಲ ಹಿಂಗೆ ಮಾತಾಡೋದು ಮಾತ್ರ ನಾವು ಜನಪರ, ಅವ್ರ ಜನ ವಿರೋಧಿ ಅಂತ. ನೀವೇನು? ನೀವು ಅದೇ ಸುಮ್ಮನೆ ರೋಡ್ ಮಾಡಿ ಕೊಟ್ಬಿಟ್ರೆ ಆಗಲ್ಲ. GST 4 ಲಕ್ಷ ಕೋಟಿ ಬಂತು ಅಂದರೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ. ಜನರ ಬದುಕು ಹಾಳಾಗೋಗೋದಾದರೆ 40 ಲಕ್ಷ ಬಂದರೂ ನನಗೇನಾಗಬೇಕು ಅಂತೀನಿ. ಎಸ್, ಕಳೆದ ಏಪ್ರಿಲ್ 28ರಂದು ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆ ವಿರೋಧಿಸಿ ನಡೆಸಿದಂತಹ ಸಮಾವೇಶ ಡಬಲ್ ರೇಟ್ ಸರ್ಜಂತೆ, ಡಬ್ಬಲ್. ಚೆನ್ನಾಗಿದೆ ಇದು ಎಲ್ಲನೂ ಅವ್ರವ್ರ ಪಾಡಿಗೆ ಅವ್ರವ್ರು ಮಾಡ್ಕೊಳ್ಳೋದು, ಮಾತಾಡೋದು ಮಾತ್ರ ಈ ಥರ. ಬೆಳಗಾವಿಯ ಕಾರ್ಯಕ್ರಮದಲ್ಲಿ ರಾಮ ಜನ್ಮಭೂಮಿ ತೋರಿಸಿ ಕೇಳಿದ್ರೆ ಯಾರಿಗಾರು ಮುಖ್ಯಮಂತ್ರಿಗಳು ಎಸಿಪಿ ಮೇಲೆ ಸಿಟ್ಟಾಗಿ ಕೈ ಎತ್ತಿದ್ರಲ್ಲ, ಈ ಪ್ರಕರಣ ವಿಚಾರವಾಗಿ ಎಎಸ್ಪಿ ನೊಂದಿದ್ದಾರೆ. ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೆಗೆದುಕೊಳ್ತೀನಿ ಅಂತ ಪತ್ರವನ್ನು ಸಹ ಬರೆದಿದ್ದಾರೆ. ಈ ಬಗ್ಗೆ ಪರಮೇಶ್ವರ್ ಅವರು ಮಾತನಾಡಿದ್ದು, HK ಪಾಟೀಲ್ ನಾನು ಎಲ್ಲ ಮಾತಾಡಿದ್ದೀನಿ, ಮನವೊಲಿಸ್ತೀವಿ, ಆ ರೀತಿ ಆಗಲ್ಲ ಅಂತ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಉಳ್ಕೊಳ್ತಾರೋ ಇಲ್ವೋ ನಂಗೆ ಅದೂ ಗೊತ್ತಿಲ್ಲ, ಅದು ಅವ್ರದ್ದು ವೈಯಕ್ತಿಕವಾದ ತೀರ್ಮಾನ. ಬಟ್ ಆ ದಿನದ ಆ ಘಟನೆಗೆ ಮುಖ್ಯಮಂತ್ರಿ ನನ್ನ ಲೆಕ್ಕಾಚಾರದಲ್ಲಿ ವೈಯಕ್ತಿಕವಾಗಿ ಯು ಶುಡ್ ಹ್ಯಾವ್ ರಿಟನ್ ಎ ಲೆಟರ್ ಆಫ್ ಸಾರಿ, ನಾನು ಉದ್ವೇಗಕ್ಕೆ ಒಳಗಾಗ ಆ ರೀತಿ ಮಾಡಬಾರ್ದಾಗಿತ್ತು ಬಹಿರಂಗವಾಗಿ ಅಂತ. ದಟ್ ವುಡ್ ಹ್ಯಾವ್ ನಿಮ್ಮ ಡೀಸೆನ್ಸಿ ಮತ್ತು ಡೆಕೋರಮ್ಮನ್ನು ಮತ್ತು ಮಾನವೀಯತೆಯನ್ನು ತೋರಿಸ್ತಾ ಇತ್ತದು. ಹಾಂ, ಅದನ್ನು ಮಾಡದೆ ಸುಮ್ಮನೆ ಫೋನಲ್ಲಿ ಏನೋ ತಪ್ಪು ಮಾಡಿಬಿಟ್ಟೆ ಬಿಡು ಆಯ್ತಲ್ಲ ಅಂತ ಅದಲ್ಲ. ಯು ಡಿಡ್ ಪಬ್ಲಿಕ್ಲಿ, ಯು ಶುಡ್ ಹ್ಯಾವ್ ಸಾಟ್ ಎನ್ ಅಪಾಲಜಿ ಪಬ್ಲಿಕ್ಲಿ ಅವತ್ತು. ಎಸ್, ಚಿಕ್ಕಬಳ್ಳಾಪುರ ನಂದಿಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಅಂತ, ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತ ಮರುನಾಮಕರಣ ಮಾಡಲಾಗಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರಿಡಲಾಗಿದೆ. ಅಕ್ರಮ ಗಣಿಗಾರಿಕೆ ಕುರಿತು ತನಿಖೆ ನಡೆಸ್ತಾ ಇರುವ ಲೋಕಾಯುಕ್ತ SIT ಅವಧಿ ವಿಸ್ತರಣೆಗೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ. ಆಡಳಿತಾತ್ಮಕ ಯೋಜನೆಗಳಿಗೆ 3,400 ಕೋಟಿ ಅನುಮೋದನೆ ನೀಡಲಾಗಿದೆ. ಇನ್ನು ಚಿಂತಾಮಣಿಯಲ್ಲಿ ಮೊರಾರ್ಜಿ ಶಾಲೆ ಆರಂಭಕ್ಕೆ ಸರ್ಕಾರ ಉದ್ದೇಶಿಸಿದೆ. ಇನ್ನು ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಮತ್ತು DCM ಅಕ್ಕಪಕ್ಕ ಕುಳಿತು ಸುದ್ದಿಗೋಷ್ಠಿ ನಡೆಸಿದರು. ಬಟ್ ಈ ಬಾಗೇಪಲ್ಲಿ ಚೇಂಜ್ ಮಾಡಿದ್ದು ಅಲ್ರೈಟ್, ಲೋಕಲ್ ಹೆಸರು ಬೇಕು ಅಂತ MLA ಯಾರೋ ರಿಕ್ವೆಸ್ಟ್ ಕೊಡ್ತಾರೇನೋ ಅಥವಾ ಜನ ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಕೊಟ್ಟಿರ್ಬೋದು, ನೀವು ಚೇಂಜು ಮಾಡಿರ್ಬೋದು, ಅದೇನು ದೊಡ್ಡ ಕ್ರೈಮ್ ಅಲ್ಲ. ಬಾಗೇಪಲ್ಲಿ ಅಂತಿದ್ರೆ ಭಾಗ್ಯನಗರ ಅಂತೀನೋ. ನಮ್ಮನ್ನ ದಾಳಿ ಮಾಡೋಕ್ಕೆ ಅಂತ ಬಂದ ಅಕ್ಬರ್ರು
ಅಥವಾ ಈ ದೇಶದ ಸಂಸ್ಕೃತಿನ ಹೊಸಕಾಕದಂತಹ ಜಹಾಂಗೀರು ಅಥವಾ ಔರಂಗಜೇಬೋ ಯಾವನೋ ಒಬ್ಬ, ಅಥವಾ ಯಾವನ ಹೈದರ್ ಹೆಸರಲ್ಲಿ ಇಟ್ಟಿದ್ದನ್ನು ಬದಲಾವಣೆ ಮಾಡಕ್ಕೆ ಹೊರಟ್ರೆ ಲಬ ಅಂತ ಬಿಡ್ಕೊಂಬಿಟ್ರಿ ಕಾಂಗ್ರೆಸ್ನವರು. ಅದು ಬದಲಾಗಬಾರ್ದು. ಇದು ಆಗ್ಬೋದಾ? ಅದಾಗಬಾರ್ದು ದಾಳಿಕೋರಂದು. ಇದು ನಮ್ಮದೇ ಪಕ್ಕದ ರಾಜ್ಯದ ಇನ್ನೊಂದು ಹೆಸರು. ಆಯಾಯ ಕಾಲಕ್ಕೆ ತಕ್ಕಂತೆ ಆಯಾ ಊರುಗಳು ರಿಆರ್ಗನೈಸೇಷನಲ್ಲಿ ಒಂದಷ್ಟು ಊರುಗಳು ಆ ಕಡೆಯಿಂದ ಬಂದವು, ಒಂದಷ್ಟು ಊರುಗಳು ಈ ಕಡೆಯಿಂದ ಹೋದವು. ಏನಪ್ಪ ವಿಚಿತ್ರವಾಗಿದೆ ಇವ್ರದ್ದು ತೀರ್ಮಾನ ಆ್ಯಸ್ ಎ ಪಾರ್ಟಿ. ಉತ್ತರಾಖಂಡ್ನಲ್ಲಿ ಹಿಂದೂಗಳ ವಾರ್ಷಿಕ ಕನ್ವರ್ ಯಾತ್ರೆ ಶುರುವಾಗಿದೆ. ತೀರ್ಥಯಾತ್ರೆ ಮಾರ್ಗದ ಹೋಟೆಲ್, ಡಾಬಾ, ತಳ್ಳುವ ಗಾಡಿಗಳಿಗೆ ಆಹಾರ ಪರವಾನಗಿ ಪ್ರಮಾಣ ಪತ್ರವನ್ನು ಸ್ಪಷ್ಟವಾಗಿ ಪ್ರದರ್ಶನ ಕಾಣುವಂತೆ ಆರೋಗ್ಯ ಇಲಾಖೆ ಕಡ್ಡಾಯವಾಗಿ ಹಾಕಬೇಕು ಅಂತ ಸೂಚನೆ ಕೊಟ್ಟಿದೆ. ಇನ್ನು ಯುಪಿ ಸರ್ಕಾರ ಕೂಡ ಕನ್ವರ್ ಯಾತ್ರೆ ಸಾಗುವ ಮುಜಾಫರ್ನಗರದಲ್ಲಿ ಅಂಗಡಿ ಮಾಲೀಕರ ಹೆಸರು ಪ್ರದರ್ಶನಕ್ಕೆ ಸೂಚನೆ ಕೊಟ್ಟಿದೆ. ಇದಕ್ಕೆ ಅಸಾದುದ್ದೀನ್ ಓವೈಸಿ ಹಾಗೂ ಎಸ್ಪಿ ಮಾಜಿ ಸಂಸದ ಹಸನ್ ಹೊಸ ಆರೋಪ ಮಾಡಿದ್ದಾರೆ. ಅಂಗಡಿಯವರಿಗೆ ಕಿರುಕುಳ ಕೊಡಲಾಗ್ತಾ ಇದೆ, ಅವರ ಪ್ಯಾಂಟ್ ತೆಗೆಯುವಂತೆ ಕೇಳಲಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಆರೋಪ ಸಾವಿರ ಮಾಡ್ಬೋದು, ಅವ್ರಿಗೇನು ಬೇರೆ ಕೆಲಸವಿಲ್ಲ, ಬೇರೆಯವ್ರು ಮಾಡಿದಾಗ ಮಾತ್ರ ಮಾತಾಡಲ್ಲ. ಬಟ್ ಅಂಗಡಿಗಳ ಹೆಸರು ಮಾಲೀಕನ ಹೆಸರು ಹಾಕಿದ್ರೆ ಏನು ತಪ್ಪು? ಮದ್ಯದ ಅಂಗಡಿ ಈಗ ಸನ್ನದ್ದು ಪ್ರದರ್ಶನ ಅಂತ ಮಾಡ್ತಾರೆ. ನಮ್ಮ ಆಫೀಸ್ಗಳಿಗೆಲ್ಲ ಬಂದು ಲೇಬರ್ ಡಿಪಾರ್ಟ್ಮೆಂಟ್ನವರು ಇವತ್ತು ಅಲ್ಲಿ ಹಾಕ್ಬೇಕು ನೀವು ಅಂತ ಹಾಕಿಸ್ತಾರೆ. ಹಂಗೆ ಅಂಗಡಿಗಳಿಗೆ ಯಾರ ಹೆಸರು ಲೈಸೆನ್ಸ್ ಇದೆ ಅನ್ನೋದಕ್ಕೆ ಹಾಕೊಂಡ್ರೆ ಏನು ತಪ್ಪು? ಆ ಸಮುದಾಯಗಳು ಯಾವುದೋ ಒಂದು ಗೊತ್ತಾಗಿ ಅಲ್ಲಿ ಹೋಗಲ್ಲ, ಅವ್ರಿಗೆ ವ್ಯಾಪಾರ ಆಗಲ್ಲ. ಇದೊಳ್ಳೆ ಕಷ್ಟವಾಯ್ತಲ್ಲ. ಹಂಗಾರೆ ಮದ್ಯದ ಅಂಗಡಿ ಸನ್ನದ್ದು ಪ್ರದರ್ಶನ ಮಾಡೋದಕ್ಕೆ ಯಾವ ಸಮುದಾಯ ಇದ್ದಾದ್ರೇನೀಗ ಗುಂಡು ಹಾಕೊಂಡು ಗುಂಡೆ ಹಾಕತ್ತಾನಪ್ಪ. ವಿಕಾಸ್ ಕುಮಾರ್ದ ಅಮಾನತು ಮಾಡಿ CIT ರದ್ದು ಮಾಡಿತ್ತು. ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಅಪೀಲ್ ಹೋಗಿದೆ. ಅವ್ರನ್ನ ಹೊರಗಡೆ ಇಡಬೇಕು, ನಾವು ಎನ್ಕ್ವೈರಿ ಮಾಡ್ತೀವಿ ಡ್ಯಾಶ್ ಅಂತ ಮಾಡ್ಕೊಳ್ಳಿ. ರಹಸ್ಯವಾಗಿ ಮಹಿಳಾ ಉದ್ಯೋಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಆರೋಪಿಯನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆಂಧ್ರ ಮೂಲದ ಟೆಕ್ಕಿ ಸ್ವಪ್ನಿಲ್ ನಾಗೇಶ್ ಬಂಧಿತ ಆರೋಪಿ. ಇನ್ಫೋಸಿಸ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ನಾಗೇಶ್ ಶೌಚಾಲಯದಲ್ಲಿ ಮಹಿಳೆಯ ವಿಡಿಯೋ ಮಾಡ್ತಾ ಇದ್ದ. ಡೋರ್ ಮೇಲೆ ರಿಫ್ಲೆಕ್ಟ್ ಆದಾಗ ಆಕೆ ಗೊತ್ತಾಗಿದೆ, ಕಿರ್ಚಾಡಿದ್ದಾಳೆ. ನಂತರ ಕ್ಷಮೆ ಕೇಳ್ತಿದ್ದ ಅವನು. ಮಹಿಳೆಯರು ಶೌಚಾಲಯಕ್ಕೆ ಹೆಂಗೆ ಹೋಗ್ತಾನೆ? ಪಕ್ಕದಲ್ಲಿರೋ ಇನ್ನೊಂದು ಟಾಯ್ಲೆಟ್ ಇಂದ ರೆಕಾರ್ಡ್ ಮಾಡ್ತಾ ಇದ್ದೆ. ಅಲ್ಲೇ ಹೊಡೆದು ಬುರ್ಡೆ ಹೊಡೆದಾಕಿ ಗೋಡೆಗೆ ತಳ್ಳಿಬಿಟ್ಟು ಮುಗಿಸ್ಬಿಡೋದು ಬಿಟ್ಬಿಟ್ಟು ಕ್ಷಮೆ ಕೇಳಿಸ್ ಕಳಿಸಿದ್ರಂತೆ ಸರ್. ಕಳಿಸಿದ್ರಂತ. ಕ್ಷಮೆ ಕೇಳಿಸ್ದವನಿಗೂ ಗೋಡೆ ಹೊಡಿಬೇಕು, ಹಿಡ್ಕೊಂಡು ಕೇಳಿಸ್ದವನಿಗೂ ಹೊಡಿಬೇಕು. ಏನೋ ಮಾಡ್ತಾರೆ ಒಟ್ಟಲ್ಲಿ ಈಗ ಪೊಲೀಸ್ನವ್ರು ಬಿಡಿ. 5 ಹುಲಿಗಳ ಸಾವು ಮಾಸುವ ಮುನ್ನವೇ ಈಗ ಮತ್ತೊಂದು ಪ್ರಕರಣ. ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದಲ್ಲಿ 20ಕ್ಕೂ ಹೆಚ್ಚು ಕೋತಿಗಳ ಶವ ಪತ್ತೆಯಾಗಿದೆ. ಮೂಟೆಯಲ್ಲಿ ಕಟ್ಟಿ ಹಾಕಿದ್ದಾರಲ್ಲಿ ವಿಷಪ್ರಾಶನದಿಂದ ಆಗಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಇತ್ತ ಗುಂಡ್ಲುಪೇಟೆ ತಾಲೂಕು ಕುರುಬರಹುಂಡಿಯಲ್ಲಿ ಕಾಡಾನೆಗಳ ಕಾಟಕ್ಕೆ ಬೇಸತ್ತಂತಹ ರೈತರು ACF ಸುರೇಶ್ಗೆ ದಿಗ್ಬಂಧನವನ್ನು ಹಾಕಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹೆಂಗೆ ಅಂತಂದರೆ ನಮಗೆ ಸಂಬಂಧವಿಲ್ಲ ಅಂತ ಅವರು. ನಮ್ಮ ಫಾರೆಸ್ಟ್ ಒಳಗೆ ನೀವು ಯಾರೂ ಬರಬಾರ್ದು. ಫಾರೆಸ್ಟ್ ಒಳಗಡೆಯಿಂದ ಯಾವುದು ಪ್ರಾಣಿಗಳಿಗೇನು ಗೊತ್ತಿರಲ್ಲ ಬಿಡಿ. ACF ಪರ್ಮಿಷನ್ ಕೇಳ್ಕೊಂಡು ಬರೋಕ್ಕಾಗತ್ತ ಅದು. ಬಟ್ ಬಂದಾಗ ಏನಾಯಿತು ಅಂತ ಕೇಳೋಕ್ಕೂ ಬರಲ್ಲ. ಆನೇನೋ ಹುಲಿನೋ ಚಿರತೆನೋ ಯಾವುದೋ ಒಂದು ACFಗೆ ಫೋನ್ ಮಾಡಿಬಿಟ್ಟು ಬೆಳಗಿನ ಜಾವ ನಾನು ಇವತ್ತು ಪಕ್ಕದಳ್ಳಿಗೆ ಹೋಗ್ಬಿಟ್ಟು ಬರಲ್ಲ ಅಂತ ಕೇಳೋಕ್ಕಾಗಲ್ಲ. ನಮಗೂ ಅರಿವಿದೆ, ಪ್ರಾಣಿಗಳು ಎಲ್ಲ ಬರುತ್ತವೆ ಹೋಗತ್ವೆ ಅವು. ಬಟ್ ಅವು ಬಂದು ಏನೋ ನಾಶ ಮಾಡಿ ಹೋದ ಮೇಲೂ ಕೇಳಕ್ಕೆ ಬರಲ್ಲ ಫಾರೆಸ್ಟ್ನವರು. ಅವ್ರದ್ರೊಳಗೆ ಹೋಗ್ಬಿಟ್ರೆ ಮಾತ್ರ ಏನು ಜೀಪ್ ಹಾಕ್ಕೊಂಡಿದ್ದೇನು, ಸ್ಟೈಲಾಗಿ ಬಟ್ಟೆ ಹಾಕೊಂಬಂದಿದ್ದೇನು ಬಂದ್ಬಿಡ್ತಾರೆ. ಅದಕ್ಕೆ ಲೋಕಲಿ ನಿಮ್ಮಿಬ್ಬರಿಗೂ ಹೊತ್ಕೊಂಡು ಸಾಯೋದು ಈ ರೀತಿ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಡಿಟ್ಯಾಚ್ಡ್ ಫ್ರಮ್ ಪಬ್ಲಿಕ್. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಸತ್ತೋಗಿದೆ ನನ್ನ ಪ್ರಕಾರದಲ್ಲಿ ಅಂತ ನಂದು ವಾದ.